ಹಬ್ಬಗಳ ಸೀಸನ್ನು ಶ್ರಾವಣ ಮಾಸ ಶುರುವಾಯಿತು, ಹಬ್ಬಗಳ ಸುರಿಮಳೆ ಬರುತ್ತೆ. ಸೊ ಡಯಾಬಿಟೀಸ್ ಅವರು ಸ್ವೀಟ್ಸ್ ತಿನ್ನಬೇಕಾ ತಿನ್ನಬಾರ್ದಾ, ಪಾಪ ಅವರಿಗೂ ಆಸೆ ಅಂತಿರುತ್ತೆ, ಅವರಿಗೂ ಊಟದಲ್ಲಿ ಒಂದು ಎಂಜಾಯ್ಮೆಂಟ್ ಅಂತ ಬೇಕು. ಸೊ ಸ್ವೀಟ್ಸ್ ತಿನ್ನಬೇಕು ಅಂತಂದರೆ ನಿಮ್ಮ ಬೇರೆ ಊಟದಲ್ಲಿ ರೈಸ್ ಆಗಲಿ, ಚಪಾತಿ ಆಗಲಿ, ರಾಗಿ ಮುದ್ದೆ ಆಗಲಿ, ಜೋಳ ಆಗಲಿ ಡೈಲಿ ತಿಂತಾನೆ ಇರ್ತೀರ. ಸೊ ಹಬ್ಬದ ದಿನಗಳಲ್ಲಿ ನಿಮಗೆ ಸ್ವೀಟ್ಸ್ ಎಂಜಾಯ್ ಮಾಡಬೇಕು ಅಂತಂದರೆ ಅದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳಿ. ನಮ್ಮ ಕಡೆ ಸಲಹೆ ತೊಗೊಳ್ಳಿ ಎಷ್ಟು ಕಡಿಮೆ ಮಾಡ್ಕೋಬೇಕು ಅಂತ. ಈಗ ಮತ್ತೆ ಸ್ವೀಟ್ಸ್ ಅಂದರೆ ಸಕ್ಕರೆನ ಬೆಲ್ಲನ ಅನ್ನೋ ಒಂದು ಕ್ವಶನ್ ಇರುತ್ತೆ. ಸೊ ಸಕ್ಕರೆಗೂ ಬೆಲ್ಲಗೂ ಸ್ವೀಟ್ನೆಸ್ಸಲ್ಲಿ ತುಂಬ ಡಿಫ್ರೆನ್ಸ್ ಇರಲ್ಲ. ಅಂದರೆ ಬೆಲ್ಲದಲ್ಲಿ ಬೇರೆ ಅಡಿಷ್ನಲ್ ಐರನ್ ಕಂಟೆಂಟು, ಮೆಗ್ನೀಷಿಯಮ್ ಕಂಟೆಂಟ್ ಇರೋದ್ರಿಂದ ಆ ಒಂದು ವಿಚಾರದಲ್ಲಿ ಬೆಲ್ಲ ಈಸ್ ಸ್ಲೈಟ್ಲಿ ಬೆಟರ್ ದೆನ್ ಶುಗರ್. ಸೊ ಅದನ್ನು ಎಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನ ನಾವು ನಿಮ್ಗೆ ಹೇಳ್ಕೊಡ್ತೇವೆ. ಯೂಶಲಿ ಊಟ ಆಗಿದ ತಕ್ಷಣ ಊಟದ ಜೊತೆ ಸ್ವೀಟ್ಸ್ನ ಎಂಜಾಯ್ ಮಾಡಬೇಡಿ. ಈ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ನಾವೊಂದು ಸ್ಲಾಟ್ ಕೊಡ್ತೇವೆ ನಮ್ಮ ಡಯಟ್ ಚಾರ್ಟಲ್ಲಿ. ಆ ಥರ ಸ್ಲಾಟಲ್ಲಿ ನಿಮ್ಮ ಮನೆಯಲ್ಲಿ ಮಾಡಿರೋವಂಥದ್ದು, ಹಬ್ಬಗಳಲ್ಲಿ ತಯಾರಿ ಮಾಡಿರೋವಂಥ ಕೆಲವು ಮಟ್ಟಿಗೆ ಕೆಲವು ಪೋರ್ಷನ್ನ ಖಂಡಿತವಾಗ್ಲೂ ಎಂಜಾಯ್ ಮಾಡಿ. ಬಟ್ ಎಗೇನ್ ನಿಮ್ಮ ಶುಗರ್ ಲೆವೆಲ್ಸ್ನ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಕ್ವಾಂಟಿಟಿ ಅನ್ನೋದನ್ನು ಚೆಕ್ ಮಾಡಿಕೊಂಡು ಖಂಡಿತವಾಗ್ಲೂ ಲಿಮಿಟೆಡ್ ಆಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಹಬ್ಬಗಳಲ್ಲಿ ಸ್ವೀಟ್ಸ್ನ, ಬೆಲ್ಲದನ್ನು ಎಂಜಾಯ್ ಮಾಡಿ. ಹೋಪ್ ಯು ಫಾಲೋ ಇಟ್.